ಹಲೋ. ಹಾಂ ಹೇಳು. ಏ ಅಶೋಕ್, ಎಲ್ಲಿದ್ಯಾ? ಯಾಕೆ? ಬೇಗ ಬಾ ಮನೆಗೆ. ಯಾವ ಮನೆಗೆ? ಅದೇ ಕಣೋ, ಬಾಡಿಗೆ ಮನೆಗೆ. ಬೇಗ ಬಾ. 3 ಲಕ್ಷ ದುಡ್ಡು ಮಾಡಿ ಕಣೇನು ಮಜಾ ಮಾಡ್ತಿದ್ಯಾ? ಬಾ ಬೇಗ. ಹಾಂ ಬಂದೆ ಬಂದೆ ಇರು. ಹೆಂಗೋ 3 ಲಕ್ಷ ಸಿಕ್ತು. ಈ ರಾಣಿ ಒಳ್ಳೆ ಬಕ್ರ. ನಾನು ಹೇಳಿದ್ದೆಲ್ಲ ನಂಬಿಟ್ಲು. ಅವಳಿಗಷ್ಟು ಬುದ್ಧಿ ಬೇಡವಾ? ಆ ಪ್ರಿಯ ಸಿಕ್ಕಾಕೋತಾಳೆ ಅನ್ಕೊಂಡೆ, ಅವಳು ತಪ್ಪಿಸ್ಕೊಂಡು ಇವಳು ಸಿಕ್ಕಾಕೊಂಡ್ಲು. ಈ ಕಾಲದಲ್ಲಿ ಸುಮ್ಮನೆ ಡಬಲ್ ದುಡ್ಡು ಕೊಡ್ತಾರೆ ಅಂದರೆ ಹೆಂಗೆ ನಂಬ್ತಾಳೆ ಇವಳು? ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಬೇಡವಾ? ಹಾಂ, ಇಂಥವ್ರಿಂದನೇ ನಮ್ಮ ಹೊಟ್ಟೆಪಾಡು ನಡೀತಿರೋದು. ಒಳ್ಳೆ ಬಿಸ್ನೆಸ್ಸು ಮಾತ್ರ, ಆದರೆ ಬಕ್ರಗಳು ಸಿಗ್ಬೇಕಷ್ಟೆ. ಎಂಥ ದಡ್ಡಿ ಇವಳು. ಇವಳನ್ನ ಚೆನ್ನಾಗಿ ಯಾಮಾರಿಸ್ಬೋದು. ಇದು ನನ್ನ ಸ್ವಂತ ಮನೆ ಅಂದ್ಕೊಂಡಿದ್ದಾಳೆ, ಬಾಡಿಗೆ ಮನೆ. ಆದಷ್ಟು ಬೇಗ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬೇಕು. ಬೇರೆ ಯಾವುದಾದ್ರೂ ಬಕ್ರ ಸಿಗುತ್ತಾ ನೋಡಬೇಕು. ಇವಳ ಕತೆ ಮುಗೀತು ಅಷ್ಟೇ. ಹಾಯ್ ಡಾರ್ಲಿಂಗ್. ಎಲ್ಲ ಹೋಗಿದೆ ಮೆತ್ತಗೆ ದುಡ್ಡು ಎತ್ಕೊಬಿಟ್ಟು? ಎಲ್ಲೋಗ್ಲಿ, ನಿನ್ನ ಕಣ್ ತಪ್ಪಿಸೋಕ್ಕಾಗುತ್ತಾ? ಅವಳು ರಾಣಿ ಹೋಗ್ಲಿ ಅಂತ ಅಲ್ಲೇ ಇದ್ದೆ ಅಷ್ಟೇ. ನಾನೆಲ್ಲೋ ಎಲ್ಲ ದುಡ್ಡು ಎತ್ಕೊಂಡು ಪರಾರಿ ಆಗ್ಬಿಟ್ಟೇನೋ ಅಂದ್ಕೊಂಡೆ. ಅದೇ ಮತ್ತೆ, ನೀನೆಲ್ಲಿ ಬಿಡ್ತೀಯಾ? ಆದರೂ ಒಳ್ಳೆ ಬಕ್ರಾನೇ ಹಿಡ್ದಿದ್ಯಾ ಬಿಡು. ಈ ಥರ ರಾಣಿ ಅಂತ ಬಕ್ರ ಸಿಗ್ಬಿಟ್ರೆ ನಮ್ಮ ಕೆಲಸ ಫುಲ್ ಸಲೀಸು. ಹೌದೌದು, ನಮ್ಗೆ ಸಿಗೋರೆಲ್ಲ ಹಿಂಗೆ ಇರಲಿ. ಮತ್ತೆ ನೆಕ್ಸ್ಟ್ ಯಾವ ಬಕ್ರ? ಸದ್ಯಕ್ಕಿನ್ನೂ ಹುಡುಕಿಲ್ಲ, ಹುಡುಕ್ಬೇಕು. ಆದಷ್ಟು ಬೇಗ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಅವಳು ಮತ್ತೆ ಬಂದರೆ ಕಷ್ಟ. ಎಷ್ಟು ದಿನಕ್ಕೆ ಬರುತ್ತೆ ಅಂತ ಹೇಳಿದ್ಯಾ? ಏನಿಲ್ಲ, 1 ತಿಂಗಳು ಆಗುತ್ತೆ ಅಂತ ಅಂದಿದ್ದೀನಿ. ಅಲ್ಲಿವರೆಗೂ ಮ್ಯಾನೇಜ್ ಮಾಡಬೇಕು. ಆಮೇಲೆ ನಿನ್ನ ಸಿಮ್ಮು ತೆಗ್ಬಿಡು, ನನ್ನ ಸಿಮ್ಮು ತೆಗ್ಬಿಡ್ತೀನಿ. ಸರಿ ಸರಿ. 3 ಲಕ್ಷನೇ ಸಾಕಾ, ಇಲ್ಲ 6 ಲಕ್ಷ ಕೊಟ್ಬಿಟ್ಟು ಮತ್ತೆ ಟ್ರೈ ಮಾಡೋಣವಾ? ಬೇಡ ಬೇಡ, ಇಷ್ಟೇ ಸಾಕು. ಅವಳಿಗಿದ್ರ ಮೇಲೆ ಕೊಡೋಕ್ಕಾಗಲ್ಲ. ಇದನ್ನೇ ಕಷ್ಟಪಟ್ಟು ಸಾಲ ಮಾಡ್ತಾನಿದ್ದಾಳೆ. ಇವಾಗ ಕೊಟ್ಬಿಟ್ಟೆ ನಮ್ಮ ದುಡ್ಡು ನಮಗೆ ಕೊಡ್ತಾಳೆ ಅಷ್ಟೇ. ಇದ್ರ ಮೇಲೆ ಅವಳಿಗೆ ದುಡ್ಡು ಅನ್ಸೋಕ್ಕಾಗಲ್ಲ, ಇದೇ ಲಾಸ್ಟು. ಇವಾಗ ಕೊಡೋದು ಬೇಡ. ಏನೋ ನಂಬಿಕೆ ಬರಲಿ ಅಂತ 2 ಸತಿನೂ ವಾಪಸ್ ಕೊಟ್ಟಿದ್ದೀವಿ. ಹೋಗ್ಲಿ ಬಿಡು, 20,000 ಹೋಗಿ 3 ಲಕ್ಷ ಬಂತಲ್ಲ. ಇದೇ ಥರ ಮಾಡ್ತಿರ್ಬೇಕು. ಯಾರ ಕೈಗೂ ಸಿಗಾಕೋಬಾರ್ದು. ಬೇರೆ ಕಡೆ ದೂರ ಹೊರಟೋಗ್ಬೇಕು. ಇನ್ನೊಬ್ರು ಕೊಟ್ಟಿದ್ರಲ್ಲ 5 ಲಕ್ಷ, ಅದೇನಾಯ್ತು? 15 ಡೇಸ್ ಆಗಿದೆ. ಅವ್ರಿಗೂ 1 ತಿಂಗಳಂತಾನೆ ಹೇಳಿರೋದು. ಆದಷ್ಟು ಬೇಗ ಯಾರ ಕಣ್ಣಿಗೂ ಕಾಣ್ದಂಗೆ ಅದು 5 ಲಕ್ಷ, ಇದು 3 ಲಕ್ಷ, ಒಟ್ಟು 8 ಲಕ್ಷ ಆಯಿತು. ಸದ್ಯಕ್ಕೆ ಸಾಕು, ಆಮೇಲೆ ನೋಡೋಣ. ಯಾರ ಕೈಗೂ ಸಿಗದೇ ಇದ್ರೆ ಅಷ್ಟೇ ಸಾಕು. ಹೌದೌದು. ಮದುವೆ ಯಾವಾಗ ಆಗೋಣ? 5 ವರ್ಷದಿಂದನೂ ಹೇಳ್ತಿದ್ಯಾ ಆಗೋಣ ಆಗೋಣ ಅಂತ. ಯಾವಾಗ ಮದುವೆ ಆಗೋದು? ನಿನಗೆ ಬರೀ ಮದುವೆದೇ ಚಿಂತೆ. ಮೊದಲು ಚೆನ್ನಾಗಿ ದುಡ್ಡು ಮಾಡಬೇಕು. ಮದುವೆ ಯಾವತ್ತಿದ್ರೂ ಆಗದೆ ಬಿಡು. ಈಗೇನು ಜೊತೆಲಿಲ್ವಾ? ಏನು ಮದುವೆ ಅಂತ ಸಾಯ್ತೀಯಾ? ನಾನೇ ನೋಡೊಂಟೋಯ್ತೀನ? ನಿನ್ನ ಜೊತೆನೇ ಸಾಯ್ತೀನಿ, ಸುಮ್ಮನೆರು. ಹಂಗಲ್ಲ, ಆದರೂ ಮದುವೆ ಆದರೆ ಸರಿ ಅಲ್ವಾ? ಆದ್ರಾಯ್ತು ಬಿಡೋ, ಅದ್ಯಾಕೆ ಇವಾಗ? ಮತ್ತೆ ನೆಕ್ಸ್ಟ್ ಏನು ಪ್ಲ್ಯಾನು? ಸದ್ಯಕ್ಕೆ ಏನೂ ಪ್ಲ್ಯಾನ್ ಇಲ್ಲ. ನಾವು ಯಾರ ಕೈಗೂ ಸಿಗಬಾರ್ದು ಅಷ್ಟೇ. ಅವಳು ನಿನಗೆ ಕಾಲ್ ಮಾಡಿದ್ರು, ನನಗೆ ಕಾಲ್ ಮಾಡಿದ್ರು, ಬರುತ್ತೆ ಅಂತಲೇ ಮೇಂಟೈನ್ ಮಾಡು 1 ತಿಂಗಳು ತನಕ. ಆಮೇಲೆ ಸಿಮ್ ತೆಗ್ದಾಕ್ಬಿಡು. ನೀನೇನೋ ಇಂಥ ಐಡಿಯಾ ಎಲ್ಲ ಕೊಡ್ತೀಯಾ? ಏನಾದರೂ ಪೊಲೀಸ್ಗೆ ಸಿಗಾಕೊಬಿಟ್ರೆ, ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದು? ಅಯ್ಯೋ, ಈ ರಾಣಿ ಹಂಗೆಲ್ಲ ಮಾಡಲ್ಲ ಅನ್ಸುತ್ತೆ. ಅದನ್ನು ನೋಡ್ಕೊಂಡು ಮಾಡಬೇಕಲ್ವಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲನೂ ಯೋಚನೆ ಮಾಡಿದ್ದೀನಿ. ಅಚ್ಚರಿ, ಈ ಮನೆ ಬಾಡಿಗೆಗೆ ತಗೊಂಡು 1.5 ತಿಂಗಳಾಯ್ತು. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂದಿದ್ದೀನಿ. ಆ ಓನರ್ ಆಂಟಿಗೆ ಬಾಡಿಗೆನ ಕೇಳಿದ್ರೆ ಏನು ಹೇಳೋದು? ಯಾವಾಗ ಕೊಡೋದು ದುಡ್ಡು? ನಿಂಗೇನು ತಲೆ ಕೆಟ್ಟಿದ್ಯಾ? ನಾವಿಲ್ಲಿ ಇರಲ್ವಂತೆ, ಅಂಥದ್ರಲ್ಲಿ ಬಾಡಿಗೆ ಏನಕ್ಕೆ ಕೊಡ್ತೀಯಾ? ಬಾಡಿಗೆ ಕೊಟ್ಟಿಲ್ಲ ಅಂದರೆ ಇನ್ನು ಅಡ್ವಾನ್ಸ್ ಕೊಡ್ತಾರಾ? ನಿನ್ನ ತಲೆ, ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ಯಾ ಅಂದ್ಕೊಂಡಿದ್ಯಾ? 5,000 ಕೊಟ್ಟಿರೋದು. ಕೊಡ್ತೀನಿ ಅಂತ ಯಾಮರ್ಸಿದ್ದೀನಿ ನಾನು. ಅದಕ್ಕೆ ಅಷ್ಟೇ ಸಾಕು. ಈಗ ನಾವು ಅವ್ರಿಗೂ ಹೇಳಿದೆ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ. ಹಂಗಂತ್ಯಾ? ಹೌದು, ಮತ್ತೆ ಇನ್ನೇನು. ಪಾಪ ರಾಣಿ, ದುಡ್ಡು ಡಬಲ್ ಆಗುತ್ತೆ, 6 ಲಕ್ಷ ಬರುತ್ತೆ ಅಂತ ತುಂಬ ಕನಸು ಕಾಣ್ತಿದ್ದಾಳೆ. ಇದನ್ನು ನಮ್ಮ ಸ್ವಂತ ಮನೆ ಅಂದ್ಕೊಂಡು ಇದೇ ಥರ ಮನೆ ತಗೋಬೇಕು, ಕಾರ್ ತಗೋಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದಾಳೆ. ನೋಡಿದ್ರೆ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು? ನಮ್ಮ ಹೊಟ್ಟೆಪಾಡು ನಡಿಬೇಕಲ್ವಾ? ಎಸ್, ನನಗಂತೂ ಕೆಲಸ ಮಾಡೋಕ್ಕಾಗಲ್ಲಪ್ಪ, ತುಂಬ ಸುಸ್ತಾಗುತ್ತೆ. ಈ ಥರದ ಕೆಲಸನೇ ಮಾಡ್ಕೊಂಡಿರೋಣ, ಆಯಿತಾ? ಓಕೆ, ನನಗೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದೇ ರೀತಿ ಯಾಮಾರಿಸ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿರೋಣ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದೇ ನಮಗೆ ಪ್ಲಸ್ ಪಾಯಿಂಟು. ಈ ರಾಣಿ ಅಂತವ್ರನ್ನ ಹುಡುಕ್ಬೇಕು. ಅವಳೇ ಬೆಸ್ಟ್ ಬಕ್ರ ನಮಗೆ. ಇಷ್ಟು ಬೇಗ ದುಡ್ಡು ಹೊಂದಿಸ್ಕೊ ಬಂದ್ಬಿಟ್ಲಲ್ವಾ? ಅದಕ್ಕೆ ಹೇಳಿದ್ದು, ಇವಾಗ 6 ಲಕ್ಷ ಕೊಟ್ಬಿಟ್ರೆ ಮತ್ತೆ ಒಂದು 10 ಲಕ್ಷ ಅಡ್ಜಸ್ಟ್ ಮಾಡು ಅಂದರೆ ಮಾಡ್ಬೋದೇನೋ. ಬೇಡಪ್ಪ, ಆಮೇಲೆ ನಾವು ಲಾಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅವಳ ಕೈಲಿ ಅಷ್ಟೊಂದೆಲ್ಲ ದುಡ್ಡು ಇನ್ನು ಹೊಂದಿಸೋಕ್ಕಾಗಲ್ಲ. ಇದೇ ಅವಳ ಶಕ್ತಿ. ನಾವು ತುಂಬ ಅತ್ಯಾಸೆ ಪಡೋದು ಬೇಡ. ಸದ್ಯಕ್ಕೆ ಸಾಕು, ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ. ಓಕೆ ಬೇಬಿ, ಆಯಿತು. ಎಲ್ಲಾದರೂ ಹೊರಗಡೆ ಟ್ರೀಟ್ ಹೋಗೋಣ. ಇವತ್ತು ನಮ್ಮ ಸಕ್ಸಸ್ ಪಾರ್ಟಿ ಮಾಡಬೇಕು. ಯಾ ನನಗೂ ತುಂಬ ಖುಷಿ ಇದೆ. ನನಗೂ ಹೊರಗಡೆ ತಿನ್ಬೇಕನ್ನಿಸ್ತಿದೆ. ಹಾಗಿದ್ರೆ ಈ ತಡೆ ಯಾಕೆ, ಬಾ ಈಗಲೇ ಹೋಗೋಣ. ನನಗೂ ಹೊಟ್ಟೆ ಹಸಿತಿದೆ. ನೀನಂತೂ ಮನೇಲಿ ಅಡುಗೆ ಮಾಡಲ್ಲ, 3 ಹೊತ್ತು ಬರೀ ಹೋಟ್ಲಲ್ಲಿ ತಿನ್ನೋದೇ ಆಯಿತು. ಹೋಗು, ನನಗೆ ಅಡುಗೆ ಮಾಡೋಕ್ಕೆಲ್ಲ ಬರಲ್ಲ. ನಮಗೋಸ್ಕರನೇ ಸ್ವಿಗ್ಗಿ ಝೊಮ್ಯಾಟೊ ಇರೋದೆಲ್ಲ ಯಾಕೆ? ನಾವು ಸುಮ್ಮನಾಗ್ಬಿಟ್ರೆ ಅವ್ರ ಬಿಸ್ನೆಸ್ ಆಗೋದು ಬೇಡವಾ? ಅದು ನಿಜಾನೇ ಬಿಡು, ಅವ್ರಿಗೆ ಬಿಸ್ನೆಸ್ ಮಾಡ್ಕೊಡ್ತಿದ್ಯಾ. ಸರಿ, ಹೋಟೆಲ್ಗೆ ಹೋಗೋಣವಾ ಇಲ್ಲ ತರಿಸ್ಕೊಳ್ಳೋಣವಾ? ಬೇಡ, ಇವತ್ತು ಆಚೆನೇ ಹೋಗೋಣ. ಅಲ್ಲೇ ಚೆನ್ನಾಗಿ ತಿನ್ಕೊಂಡು ಬರೋಣ. ಹೆಂಗೂ 3 ಲಕ್ಷ ಇದೆ ಅಲ್ವಾ? ಕೊಡು ನನಗೆ. ನೀನೇ ಇಟ್ಕೊಂಡಿದ್ಯಾ? ನಾನು ಮರ್ತೇ ಬಿಟ್ಟಿದ್ದೀನಿ. ಕೊಡು. ಇರಲಿ ಬಿಡು, ನನ್ನ ಹತ್ರ ಇದ್ರೆ ನಿನ್ನ ಹತ್ರ ಇದ್ರೇನು 2 ಒಂದೇ ಅಲ್ವಾ? ಇರಲಿ ಬಿಡು, ನನ್ನ ಹತ್ರನೇ. ಕೊಡು, ನನಗೆ ಬೇಕು. ನನಗೆ ಮತ್ತೆ ನೀನೊಂದು 50,000 ಇಟ್ಕೊ, ನನಗೆ ಕೊಡು ಮಿಕ್ಕಿದ್ದು. ಏನು ಬೇಬಿ, ಬರೋದ್ರಲ್ಲಿ 50-50 ಅಂತ ಹೇಳ್ಬಿಟ್ಟು ಇವಾಗ ಬರೀ 50,000 ಕೊಡ್ತೀನಿ ಅಂದಿದ್ಯಾ? 50-50 ಅಂದರೆ ನನಗೂ 1.5 ಲಕ್ಷ ಬರಬೇಕಲ್ವಾ? ಅಯ್ಯೋ, ನೆಕ್ಸ್ಟ್ ಸತಿಯಿಂದ 50-50 ಇಟ್ಕೊಳ್ಳುವಂತೆ. ಇವಾಗ ನಂಗೆ ಯಾವುದಕ್ಕೋ ಬೇಕು. ಇಲ್ಲಾಂದ್ರೆ 50,000 ಕೊಡಲ್ಲ, ಪೂರ್ತಿ ನಾನೇ ಇಟ್ಕೊಂಡ್ಬಿಡ್ತೀನಿ. ಅಯ್ಯೋ ಬೇಡ. ಸರಿ ಆಯಿತು, ಅಷ್ಟೇ ಇಟ್ಕೋತೀನಿ. ಮುಂದಿನ ಸಲ ನನಗೂ 50% ಕೊಡಬೇಕು, ಓಕೆನಾ?
ಸರಿ ಬಿಡು, ಆಯ್ತು ನೋಡೋಣ. ನೋಡೋಣ ಬರೀ ಆಮರ್ಸೋದೇ ಆಯ್ತು ನೀನು. ನಮ್ಮ ಕೆಲಸನೇ ಅದಲ್ವಾ. ಏನು ಮಾಡ್ತಿದ್ದೀರಾ ಜೋರಾಗಿ ನಗಾಡ್ಕೊಂಡು? ಆಂಟಿ ಬನ್ನಿ. ಏನು ಬರೋದು, ನನ್ನ ಮನೆಗೆ ನಾನು ಬರ್ತಿದ್ದೀನಿ. ಎಲ್ಲಮ್ಮ ಬಾಡಿಗೆ ದುಡ್ಡು ಯಾವಾಗ ಬಂದರೂ ಮನೇಲಿ ಇರೋದೇ ಇಲ್ಲ. ಬಂದು ಬಂದು ವಾಪಸ್ ಹೋಗೋದೇ ಆಯ್ತು. ಮನೆ ಕೊಡುವಾಗ್ಲೇ ಹೇಳಿಲ್ವಾ ಕರೆಕ್ಟ್ ಟೈಮ್ ಕೊಡ್ಬೇಕಂತ? ಎಷ್ಟು ದಿನ ಅಂತ ಸತಾಯಿಸ್ತೀರಾ? ಮನೇಲಿ ಬಂದರೆ ಯಾವಾಗಲೂ ಬೀಗ. ಈ ಸುಖಕ್ಕೆ ಯಾಕೆ ನಿಮಗೆ ಬಾಡಿಗೆ ಮನೆ? ಮೊದಲು ಬಾಡಿಗೆ ಕ್ಲಿಯರ್ ಮಾಡಿಬಿಟ್ಟು ಮನೆ ಖಾಲಿ ಮಾಡಿ ಮೊದಲು. ತುಂಬ ಜನ ಕೇಳ್ಕೊ ಬರ್ತಿದ್ದಾರೆ, ಮನೆ ಖಾಲಿದ್ಯಾ ಮನೆ ಖಾಲಿದ್ಯಾ ಅಂತ. ಅವ್ರಿಗಾದ್ರೂ ಕೊಡ್ತೀನಿ, ನಿಮ್ದು ಯಾಕೋ ನಂಗೆ ಸರಿ ಬರ್ತಿಲ್ಲ. ಆಂಟಿ ಸರಿ ಆಯಿತು, ನಾವು ಬೇರೆ ಕಡೆ ಹೋಗ್ತಿದ್ದೀವಿ. ಇನ್ನು 5,000 ಕೊಡಬೇಕಾ? ಕೊಟ್ಬಿಟ್ಟು ಹೋಗ್ತೀವಿ. ಹಾಂ ಅದೇ ಒಳ್ಳೆ ಕೆಲಸ. ಏನು ಬರೀ ಗೋಳು ನಿಮ್ಮದು. ಕೊಟ್ಬಿಟ್ಟು 5,000ನ ಮನೆ ಖಾಲಿ ಮಾಡಿ. ಹಾಂ ಇನ್ನು 5,000 ಪೇಂಟಿಂಗ್ ಮಾಡಿಸ್ಬೇಕು. 5,000 ಸಾಕಾಗಲ್ಲ. ನೀವು ಬರೀ 1.5 ತಿಂಗಳು ಇದ್ದೀರಾ ಅನ್ನೋದಕ್ಕೋಸ್ಕರ ಅಷ್ಟು ಹೇಳ್ತಾ ಇದ್ದೀನಿ. ಒಟ್ಟು 10,000 ಕೊಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗಿ. ಸರಿ ಸರಿ ಆಯಿತು. ಸರಿ ಯಾವಾಗ ಖಾಲಿ ಮಾಡ್ತೀರಾ? ಇನ್ನೊಂದು 2 ದಿನ ಆಂಟಿ, ಇನ್ನೊಂದು 2 ದಿನದಲ್ಲಿ ಖಾಲಿ ಮಾಡ್ತೀವಿ. ಸರಿ, ನಾಳೆ ಮತ್ತೆ ಬರ್ತೀನಿ. ದುಡ್ಡು ಅಡ್ಜಸ್ಟ್ ಮಾಡಿಬಿಟ್ಟು ನಾಳೆ ಕೊಟ್ಬಿಡಿ 10,000ನ. ನಾಡಿದ್ದು ಖಾಲಿ ಮಾಡಿ ಅಷ್ಟೇ, ಸರಿನಾ? ಹಾಂ ಸರಿ ಸರಿ. ಎಂತೆಂಥ ಜನಗಳು ಬರ್ತಾರೆ, ಬರೀ 1.5 ತಿಂಗಳು ಇರಕ್ಕೆ ಬಂದವರು ಇವರು. ಹೋಗಿ ಹೋಗಿ, ಇನ್ನೂ 10,000 ಕೊಡ್ಬೇಕು. 10,000 ನಾವೇ ಯಾಮರ್ಸೋರು, ನೀವು ನಮಗೆ ಯಾಮರ್ಸಕ್ಕೆ ಬರ್ತೀರಾ? 10,000 10 ರೂಪಾಯಿನೂ ಕೊಡಲ್ಲ. ಅದಕ್ಕೆ ನಾವು ಯಾವ ಸಾಮಾನು ಇಡಲ್ಲ ಮನೇಲಿ. ಬೇಬಿ ಇವತ್ತೇ ಹೊರಟೋಗಣವಾ? ಯಾಕೆ? ಮಾತು ಕೇಳಿಸ್ಕೊಂಡಿಯಲ್ಲ, ಬರ್ತೀನಿ 10,000 ಕೊಡಿ ಅನ್ಲಿಲ್ವಾ? ಅದಕ್ಕೆ ಹೊರಟೋಗೋಣ. ಅವ್ರಿಗೆ 10,000 ದಂಡ. ಸುಮ್ಮನೆ ಯಾಕೆ ಹೇಳು? ಏನೆರಡು ಬ್ಯಾಗ್ ಇದೆ, ನಿಂದೊಂದು ಬ್ಯಾಗು ನಂದೊಂದು ಬ್ಯಾಗು. ಅವ್ರೇನು ಇಲ್ಲಿದ್ದಾರಾ ಪಕ್ಕದೂರಲ್ವಾ? ಹೊರಟೋಗ್ಬಿಡೋಣ. ಹೌದಾ ಸರಿ ಸರಿ ಬಿಡು, ಹೆಂಗೆ ಹೇಳ್ತೀಯೋ ಹಂಗೆ. ನಿನ್ನಂತ ಹುಡುಗಿ ಸಿಕ್ಕಿರೋದು ನನ್ನ ಪುಣ್ಯ. ಕೆಲ್ಸಕ್ಕೆ ಹೋಗಂಗಿಲ್ಲ, ಎಲ್ಗೂ ಹೋಗಂಗಿಲ್ಲ. ನೀನೇ ನನ್ನ ಚೆನ್ನಾಗಿ ನೋಡ್ಕತೀಯ, ಆರಾಮಾಗಿರ್ಬೋದು ಮನೇಲಿ. ಹಾಂ ಆಸೆ ಸಾಕು. ನಡಿ ಇವಾಗ ಬಟ್ಟೆ ಎಲ್ಲ ತುಂಬ್ಕೋ, ನಂದು ತುಂಬ್ಕೋತೀನಿ. ಇವಾಗಲೇ ಜಾಗ ಖಾಲಿ ಮಾಡೋಣ. ಸರಿ ಸರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಹೆಂಗಿದೆ ನಮ್ಮ ಸ್ಕೀಮು? ನಾನು ನಮ್ಮ ಹುಡುಗ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಇದೇ ನಮ್ಮ ಕೆಲಸ ಅಂತೀನಿ. ನಾಳೆ ನಮ್ಗೆ ಒಳ್ಳೆ ಬಕ್ರ ಸಿಕ್ಕಿದ್ಲು. ಹಾಂ 3 ಲಕ್ಷ ಸಿಕ್ತು. ಹೆಂಗೆ ನಮ್ಮ ಕೆಲಸ? ಪಾಪ ಅವ್ರು ಡಬಲ್ ಆಗುತ್ತೆ ಅಂತ ಕನಸು ಕಾಣ್ತಿರ್ತಾಳೆ. ಕಾಣ್ಲಿ ನಾವಿಲ್ಲಿ ಎಸ್ಕೇಪ್ ಆಗ್ತಿದ್ದೀವಿ, ದೂರ ಹೊರಟೋಗ್ತಿದ್ದೀವಿ. ಬೇರೆ ಯಾರಾದರೂ ರಾಣಿ ಥರ ಬಕ್ರ ಸಿಕ್ತಿದ್ದಾರಾ ಅಂತ ನೋಡ್ತೀವಿ. ಅವಳಿಗೇನು ಹೇಳ್ಬೇಡಿ, ಬರ್ಲಾ? ಬಾಯ್. ಹಾಂ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ಒಂದು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.